ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಇವತ್ತಿನ ವಿಶೇಷ ಸಂಚಿಕೆಗೆ ಸ್ವಾಗತ ಸುಸ್ವಾಗತ ಕಣ್ರಿ. ನಾವಿದ್ದೀವಿ ನಿಮ್ಮ ಪ್ರೀತಿಯ ನೀತು ಅವರ ಒಂದು ಟ್ಯಾಟೂ ಸ್ಟುಡಿಯೋಗೆ ಬಂದಿದ್ವಿ. ಏನಕ್ಕಪ್ಪ ಇದಕ್ಕಿದ್ದಾಗೆ ದಿಢೀರ್ ಅಂತ ನೀತು ಅವರ ಸ್ಟುಡಿಯೋಗೆ ಬಂದಿರೋದು ಅಂತ ಎಲ್ಲರೂ ಕುತೂಹಲದಿಂದ ಕೇಳ್ಬೋದು. ಖಂಡಿತವಾಗಿ ಸತ್ಯ, ನೀವು ಅಂದ್ಕೊಂತಾ ಇರೋದು. ನಮ್ಮ ನೀತು ಅವರು ಒಂದು ಬಿಗ್ ಪ್ರಾಜೆಕ್ಟ್ ನಲ್ಲಿ ಕೆಲಸ ಮಾಡಿ ಇನ್ನೇನು ಕೆಲವೇ ದಿನಗಳಲ್ಲಿ ರಿಲೀಸ್ ಆಗ್ತಾ ಇರತಕ್ಕಂಥದ್ದು ಒಂದು ವಿಶೇಷ ನೀತು ಅವರೇ. ಹೌದು. ಸೊ ಅದು ಆಫರ್ ಹೆಂಗ್ ಬಂತು? ಹ್ಮ್. ಅದ ಎಲ್ಲಿಂದ ಅದನ್ನ ಹಂಗೆ ಒಂದ್ ಸ್ವಲ್ಪ ಕತೆ ಸ್ಟಾರ್ಟ್ ಮಾಡಿದ್ರೆ ಅದ್ರ ಸೊ ಬಗ್ಗೆ. ಈ ಒಂದು ಆಫರ್ ಬಂದಿದ್ದು ಒಂದು ಮಿರಾಕಲ್ ಅಂತಾನೆ ಹೇಳ್ಬೋದು. ಯೂಶಲಿ ನಾವು ಗಣೇಶ ಹಬ್ಬ ಅಥವಾ ಯಾವ್ದಾದ್ರು ದೇವಿದು ಅಂದ್ರೆ ಲೈಕ್ ಅವ್ರ ಮನೇಲಿ ಪೂಜೆ ಆದಾಗ ಪ್ರಿಯಾಂಕಾ ಮ್ಯಾಮ್ ಕರೀತಿದ್ರು ಅವ್ರ ಮನೆಗೆ. ನಾವು ಹೋಗ್ತಾ ಇರ್ತಿದ್ವಿ, ಬರ್ತಾ ಇರ್ತಿದ್ವಿ. ಅದು ಬಿಟ್ಟು ಈ ತರ UI ಮೂವಿ ಸ್ಟಾರ್ಟ್ ಆಗಿದೆ ಅಂತ ಅಂದಾಗ ನಾನು ಪೋಸ್ಟರ್ಸ್ ಎಲ್ಲ ನೋಡ್ತಾ ಇದ್ದೆ. ಚೆನ್ನಾಗಿದೆ ಪೋಸ್ಟರ್ಸ್ ಹಾಗೆ ಹೀಗೆ ಅನ್ನೋ ಥರ ನಾನು ಆ್ಯಸ್ ಎ ಆಡಿಯನ್ ಆಗಿ ನನ್ಗೆ ಅಭಿಮಾನ ಇತ್ತು, ಆ ಥರ ನೋಡ್ತಾ ಇದ್ದೆ. ಒಂದ್ಸತಿ ಏನಾಯ್ತು, ಪ್ರೊಡಕ್ಷನಿಂದ ಕಾಲ್ ಬಂತು. ಬಂದ ತಕ್ಷಣ ಈ ಥರ UI ಸಿನಿಮಾಗೆ ನಾವು ಆಡಿಷನ್ ತಗೋತಾ ಇದ್ದೀವಿ, ನೀವು ಬಂದು ಆಡಿಷನ್ ಕೊಡಿ ಅಂತಂದು. ಹೋದ ತಕ್ಷಣ ಅದೇ ನಾರ್ಮಲ್ ಆಗಿ ಪ್ರಾಪರ್ ಆಗಿ ಹೇಗೆ ಆರ್ಟಿಸ್ಟ್ಗೆ ಕರೆಕ್ಟಾಗಿ ಒಂದು ಆಡಿಷನ್ ತಗೋತಾರೆ ಅದೇ ರೀತಿ ಆಡಿಷನ್ ತೊಗೊಂಡಾದ್ಮೇಲೆ ಮತ್ತೆ ಒಂದೆರಡು ದಿನ ಆದ್ಮೇಲೆ ಕಾಲ್ ಬಂತು ನನಗೆ, ಈ ಥರ ಸೆಲೆಕ್ಟ್ ಆಗಿದ್ದೀರಾ ಅಂತ. ಫುಲ್ ಖುಷ್ ನಾನು ಅವತ್ತು. ಹೆಂಗಂದ್ರೆ ಒಂದು ಡ್ರೀಮ್ ಕಮ್ ಟ್ರೂ ಅಂತಾರಲ್ಲ, ಸೊ ಆ ರೀತಿ ಲೈಕ್ ಸೆಲೆಕ್ಟ್ ಆದೆ. ಅದೇ ಥರ ಶೂಟಿಂಗ್ ಮಾಡಿದೆ, ಕಂಪ್ಲೀಟ್ ಆಗಿದೆ, ಇವಾಗ ಮತ್ತೆ ರಿಲೀಸಿಗೆ ಬಂದಿದೆ. ಸೊ ಆ ಥರ ಪ್ರಾಸೆಸ್ ಹೋಗಿದ್ದು. ಹೇಗೆ ನಾರ್ಮಲ್ ಆಗಿ ಹೇಗೆ ಒಂದು ಆರ್ಟಿಸ್ಟ್ನ ಹೆಂಗೆ ಆಡಿಷನ್ ತಗೊಂಡು ಮಾಡ್ತಾರೆ, ಸೊ ಅದೇ ರೀತಿ ಆಗಿರೋದು. ಎಸ್. ಈಗ ಅಂದ್ರೆ ಉಪೇಂದ್ರ ಅವರು ಅಂತ ಅಂದಿದ ತಕ್ಷಣನೇ ಅಂದ್ರೆ ವರ್ಲ್ಡ್ ಅಲ್ಲಿ 7ನೇ ಸ್ಥಾನದಲ್ಲಿ ಇದ್ದಾರೆ ಈಗ. ಹೌದು ಡೈರೆಕ್ಷನ್ ಲಿಸ್ಟ್ ಅಲ್ಲಿ ಹೌದು 7ನೇ ಸ್ಥಾನದಲ್ಲಿ ಇದ್ದಾರೆ ಅಂತ ಒಬ್ರು ನಿರ್ದೇಶಕರ ಜೊತೆ ಕೆಲಸ ಮಾಡ್ಬೇಕು ಅನ್ನೋದು ದೊಡ್ಡ ದೊಡ್ಡ ಕಲಾವಿದರುಗಳಿಂದ ಚಿಕ್ಕ ಪುಟ್ಟ ಕಲಾವಿದರುಗಳವರೆಗೂ, ಅಂದ್ರೆ ಈಗ ಅಪ್ಕಮಿಂಗ್ ಆರ್ಟಿಸ್ಟ್ ಗಳು ಏನಿದ್ದಾರೆ ಅವ್ರವರ್ಗು ಒಂಥರ ಕುತೂಹಲ. ಹೌದು ಒಂದು ಚಾನ್ಸ್ ಸಿಕ್ಬಿಟ್ರೆ ಸಾಕಪ್ಪ ಅವ್ರ ಜೊತೆಗೆ ಅನ್ನೋ ತರ ಇರುತ್ತೆ. ಹೌದು. ಸೊ ಅಂತ ಒಂದು ದೊಡ್ಡ ಬ್ಯಾನರ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಅದೇ ಒಂದು ನಾನು ಚಿಕ್ಕ ವಯಸ್ಸಿನ ನೋಡ್ಕೊಂಡ್ ಬರ್ತಾ ಇದ್ದೆ. ಮೂವಿ ಆಯ್ತು, ಮೂವಿ ಆಯ್ತು, ಉಪೇಂದ್ರ, ಉಪ್ಪಿಟ್ಟು, ಸೂಪರ್. ಸೊ ಈ ತರ ಸಾಲ್ ಮೂವಿನೇ ಇದೆ. ಹಿಟ್ ಮೂವಿ ಕೊಟ್ಟಂತ ಡೈರೆಕ್ಟರ್ ಒಂದು ವರ್ಲ್ಡ್ ಅಲ್ಲೇ 7th ಪ್ಲೇಸ್ ಅಲ್ಲಿ ಇದ್ದಾರೆ. ಸೊ ಆ ತರ ಒಂದು ಡೈರೆಕ್ಟರ್ ನನಗೊಂದು ಕಾಸ್ಟ್ ಮಾಡಿ ನಾನು ಅವ್ರ ಡೈರೆಕ್ಷನ್ ನಾನು ವರ್ಕ್ ಮಾಡಿದ್ದೀನಿ ಅನ್ನೋದು ಒಂದು 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 ಪ್ರೌಡ್ ಮೂಮೆಂಟ್ ಅಂತಾನೆ ಹೇಳ್ಬೋದು. ನಾನು ಓಕೆ ಒಂದು ಒಳ್ಳೆ ಪ್ರೊಡಕ್ಷನ್ ವರ್ಕ್ ಮಾಡ್ಬೋದು ಅನ್ನೋದು ಒಂದು ಆಸೆ ಇತ್ತು. ಬಟ್ ಆಸ್ ಅ ಬೀಯಿಂಗ್ ಅ ಟ್ರಾನ್ಸ್ಜೆಂಡರ್, ಓಕೆ ನಮ್ಗೆ ಯಾರು ಅವಕಾಶ ಕೊಡ್ತಾರೆ ಬಿಡು, ನಮ್ಗೆ ಎಲ್ಲಿ ಒಂದು ಕಾಸ್ಟ್ ಮಾಡ್ತಾರೆ ಅನ್ನೋದೊಂದು ಇತ್ತದು. ಬಟ್ ಸರ್ ಒಂದು ಅವಕಾಶ ಕೊಟ್ಟರು ನನಗೆ. ಅದು ನಾನು ಅನ್ಕೊಂಡಿರ್ಲಿಲ್ಲ. ಸೊ ಒಂದು ಒಳ್ಳೆ ಪಾತ್ರನೂ ಕೊಟ್ಟಿದ್ದಾರೆ. ಸೊ ಲೈಕ್ ಅವ್ರಿಗೆ ಯಾವತ್ತೂ ಗ್ರ್ಯಾಟಿಟ್ಯೂಡ್ ನನಗೆ ಇದ್ದೇ ಇರುತ್ತೆ. ಲೈಕ್ ನಾನು ಅವ್ರ ಮೇಲಿರೋ ಒಂದು ಅಭಿಮಾನ ಇನ್ನೂ ಜಾಸ್ತಿ ಆಯ್ತು ನನಗೆ. ಸೊ ಖುಷಿ ಆಯಿತು ಅವ್ರ ಜೊತೆಗೆ ವರ್ಕ್ ಮಾಡ್ತಾ. ಒಂದು ಆ ಜರ್ನಿ ಇದೆ ಅಲ್ಲ ಸರ್ ಜೊತೆಗೆ, ಒಂದು ಶೂಟಿಂಗ್ ಟೈಮಲ್ಲಿ ಆಯಿತು, ಹೇಗೆ ಅವ್ರು ನಮ್ಮನ್ನ ನಡೆಸ್ಕೋತಾರೆ, ಲೈಕ್ ಒಂದು ಒಳ್ಳೆ ಗುಡ್ ಹ್ಯೂಮನ್ ಬೀಯಿಂಗ್ ಅಂತಲೇ ಹೇಳ್ಬೋದು. ಅಷ್ಟು ಸಿಂಪ್ಲಿಸಿಟಿ ಅಂದರೆ ಲೈಕ್ ನಾವು ಲೈಕ್ ಒಂದು ಒಬ್ಬ ಡೈರೆಕ್ಟರ್ ಹೇಗೆ ಒಬ್ಬ ಆರ್ಟಿಸ್ಟ್ ಕಡೆ ಕೆಲಸ ತಗೋಬೇಕು ಅನ್ನೋದನ್ನ ಸರ್ ಎಷ್ಟು ನೀಟಾಗಿ ನಮ್ಮ ಜೊತೆ ತಗೊಂಡಿದ್ದಾರೆ. ಹಾಗಾಗಿ ಅದು ಮರೆಯೋಕ್ಕಾಗಲ್ಲ ಅವ್ರ ಜೊತೆ ವರ್ಕ್ ಮಾಡಿರೋದು ಒಂದು ಜರ್ನಿನ. ಅದೇ ಶೂಟಿಂಗ್ ಟೈಮಲ್ಲಿ ಸರು ನಮ್ಗೇನು ಕ್ಯಾರೆಕ್ಟರ್ ಹೇಳಲ್ಲ, ಹಿಂಗೆ ಏನು ಯಾವ ಥರ ಕ್ಯಾರೆಕ್ಟ್ರು. ನನಗೆ ಗೊತ್ತಿತ್ತು ಉಪೇಂದ್ರ ಸರ್ ಮೂವಿ ಅಂದ ತಕ್ಷಣ ಅವ್ರು ಡೈರೆಕ್ಷನ್ ಮಾಡ್ತಿದ್ರೆ ನಾವು ಬ್ಲ್ಯಾಂಕ್ ಆಗೇ ಹೋಗ್ಬೇಕು, ಯಾವುದು ಎಕ್ಸ್ಪೆಕ್ಟೇಷನ್ನು ಹಿಂಗಿರುತ್ತೆ ಹಾಗಿರುತ್ತೆ. ನಮ್ಮ ಮೊದಲೇ ನಮ್ಗೆ ಸ್ಟೋರಿ ಹೇಳ್ತಾರೆ, ಅದೇನು ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ, ಅಂದರೆ ಬ್ಲ್ಯಾಂಕ್ ಆಗೇ ಹೋಗಿದ್ದೆ. ಸರ್ ಹೇಳಿದರು ಈ ಥರ 3 ಲುಕ್ ಇದೆ, 3 ಲುಕ್ ಇರುತ್ತಮ್ಮ, ಈ ಥರ ಮಾಡು ಅಂತ. ನಾವು ನಿಂತ್ಕೊಂಡಿದ್ವಿ, 3 ಲುಕ್ ಕೊಟ್ಟೆ. ನಾನು ಕೊಟ್ಟ ತಕ್ಷಣನೇ ಟೇಕ್ ಓಕೆ ಆಯಿತು. ಅವಾಗ ಮೈಕಲ್ಲಿ ಹೇಳ್ತಾರೆ ವೆರಿ ವೆರಿ ಗುಡ್ ಅಂತೇಳಿ. ಸೊ ಅಂದ ತಕ್ಷಣನೇ ನಂಗೆ ಗೊತ್ತಾಗಿಲ್ಲ ಅದು, ಅಂದರೆ 1 ಟೇಕಲ್ಲಿ ಆಯಿತು. ಆಮೇಲೆ ಸೈಡಲ್ಲಿ ಬಂದ ತಕ್ಷಣ ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗೆಲ್ಲ ಕೇಳಿದೆ, ಏನು ಟೇಕ್ ಓಕೆ ಆಯಿತಾ ಅಂತ. ಆಯಿತು ಸರೇ ಅಂದ್ರಲ್ಲ ವೆರಿ ವೆರಿ ಗುಡ್ ಅಂತ. ಸೊ ಆ ಟೈಮಲ್ಲಿ ನಂಗೆ ಹೆಂಗೆ ಅನ್ನಿಸ್ತು ಅಂದರೆ ಒಂದು ಬಹುಮಾನ ಸಿಕ್ಕಂಗಾಯ್ತು, ಒಂದು ಏನೋ ಅಚೀವ್ ಮಾಡಿದ್ದೀನೇನೋ ಅಂತ ಫೀಲು. ಲೈಕ್ ಆ ಒಂದು ಸಂದರ್ಭನ ನಾನು ಮರೆಯೋಕ್ಕೆ ಆಗಲ್ಲ ಇದುವರೆಗೂ. ಸೊ ಅಲ್ಲಿ ಸರ್ ಏನಾದರೂ ಒಂದು ಹೇಳ್ತಿರ್ಬೇಕಾದ್ರೆ ನಾನು ಕೇಳ್ತಾ ಇರ್ತಿದ್ದೆ, ಹೇಗೆ ಅವ್ರ ಮೈಂಡಲ್ಲಿ ಏನಿದೆ,
ಅವ್ರು ನನ್ನನ್ನ ಯಾವ ರೀತಿ ಅವರು ನೋಡ್ಬೇಕು ಅಂದ್ರೆ ಆಕ್ಟ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದಾರೆ. ಸೊ ಆ ರೀತಿ ನಾನು ಅವರ ಒಂದು ಮೈಂಡ್ನ ನಾನು ರೀಡ್ ಮಾಡಿ ಲೈಕ್ ಅದೇ ರೀತಿ ನಾನು 100% ನಾನು ಕೊಟ್ಟೆ. ಸೊ ಆ ರೀತಿ ನೋಡಿದಾಗ ಎಷ್ಟೊಂದು ಜನರ ಕನಸಾಗಿರುತ್ತೆ, ಎಷ್ಟೊಂದು ಆರ್ಟಿಸ್ಟ್ಗಳ ಕನಸು ಅವ್ರ ಡೈರೆಕ್ಷನ್ ವರ್ಕ್ ಮಾಡ್ಬೇಕು ಅನ್ನೋದು. ಸೊ ಆ ಒಂದು ಭಾಗ್ಯ ನಂಗೆ ಸಿಕ್ಕಿದೆ ಅಂದ್ರೆ ಯಾವುದೋ ಒಂದು ಜನ್ಮದ ಪುಣ್ಯ ಅಂತ ಅನ್ಕೋತೀನಿ. ಅದೊಂದು ಅದು ಸೀನಲ್ಲಿ ಬರ್ತೀನಿ, ಅಟ್ಲೀಸ್ಟ್ ಒಂದು ಟ್ರಾವೆಲಿಂಗ್ ತರ ಇರುತ್ತೆ. ಸೊ ಅದನ್ನ ನೋಡ್ಬೋದು ನೀವು. ಮೂವಿ ನೋಡಿದ್ಮೇಲೆ ನಿಮ್ಗೆ ಇನ್ನೂ ಕರೆಕ್ಟ್ ಆಗಿ ಒಂದು ಪಿಕ್ಚರ್ ಸಿಗುತ್ತೆ ಯಾವ ರೀತಿ ಅಂತ. ಈಗ ನಿನ್ನೆ ಉಪೇಂದ್ರ ಅವರು ಮತ್ತೆ ಅನುಶ್ರೀ ಅವರು, ಫಸ್ಟ್ ಆಫ್ ಆಲ್ ಅನುಶ್ರೀ ಅವರು ಹೇಳ್ತಾ ಇದ್ರು ತಮ್ಗೆ ಅಂತಲ್ಲ ಎಲ್ರಿಗೂ ಕೂಡ, ಅಂದ್ರೆ ಉಪೇಂದ್ರ ಸರ್ ಡೈರೆಕ್ಷನ್ ಜೊತೆಗೆ ಅಂದ್ರೆ ಅವರ ಸಿನಿಮಾದ ಒಂದು ಕ್ಯಾರೆಕ್ಟರೈಸೇಷನ್ಸ್ ಹೇಳೋದ್ರ ಜೊತೆಗೆ ಈ ಟ್ರೈನಿಂಗು ಕೂಡ ಕೊಡ್ತಾ ಇದ್ರ ಅಂತ. ಇಲ್ಲ ಆ ತರ ಏನಿಲ್ಲ, ಹೇಳಲೇಬಾರ್ದು, ಹಿಂಗೆ ಇರ್ಬೇಕು, ಈ ಒಂದು ಸಿನಿಮಾದ ಗುಟ್ಟನ್ನ ಬಿಟ್ಕೊಂಡ್ ಕೊಡಬಾರ್ದು ಅನ್ನುವಂಥದ್ದು. ಆ ತರ ಅಲ್ಲ, ಲೈಕ್ ಇಡೀ ಒಂದು ಟೀಮ್ ವರ್ಕ್ ಇದು. ಯುವಲ್ಲಿ ಎಷ್ಟೊಂದು ಜನ ವರ್ಕ್ ಮಾಡಿದ್ದಾರೆ, ಒಂದು ದೊಡ್ಡ ಪ್ರೊಡಕ್ಷನ್ ಇದು, ಎಷ್ಟೊಂದು ಖರ್ಚು ಮಾಡಿದ್ದಾರೆ ಮೂವಿಗೆ, ಒಂದು ಹೈ ಬಜೆಟ್ ಮೂವಿ. ಸೊ ಆ ಥರ ಮೂವಿ ಇರಬೇಕಾದ್ರೆ ನಾವು ಸ್ಪಾಯ್ಲರ್ ಆಗಬಾರ್ದಲ್ಲ, ಅದೊಂದು ಸೆನ್ಸ್, ಅದು ಒಂದು ಕಾಮನ್ ಸೆನ್ಸ್. ಇವಾಗ ನಾವು ಅದನ್ನ ಬಿಟ್ಕೊಟ್ಟಾಗ ಜನರಿಗೆ ಅದು ಆ ಕ್ಯೂರಿಯಾಸಿಟಿ ಹೋಗುತ್ತೆ. ಈಗ ಸರ್ ಹೇಳೋ ಹಾಗೆ ಒಂದು ಥಿಯೇಟ್ರಲ್ಲಿ ಕೂತ್ಕೊಂಡು ಒಂದು ಬ್ಲ್ಯಾಂಕ್ ಆಗಿ ನೋಡ್ಬೇಕಾದ್ರೆ ನಮ್ಗೆ ಅನಿಸ್ಬೇಕು ಆ ಒಂದು ಪ್ರಾಸೆಸ್ನ ಎಂಜಾಯ್ ಮಾಡ್ಬೇಕು, ಆ ಒಂದು ಸ್ಟೋರಿನ ಎಂಜಾಯ್ ಮಾಡಬೇಕು. ಸೊ ಇವಾಗ ನಾನು ಹೇಳ್ಬಿಟ್ರೆ ನಿಮಗೆ ಇದು ಆಲ್ರೆಡಿ ಹೇಳಿದ್ರು, ಇದು ಹಿಂಗಿದೆ ಹಂಗಿದೆ ಅಂದಾಗ ಅದು ಒಂದು ಮಜಾ ಕೊಡಲ್ಲ ಮೂವಿ. ಒಂದು ಆಸ್ ಎ ಪ್ರೇಕ್ಷಕರಾಗಿ ಆ ಒಂದು ಎಂಜಾಯ್ಮೆಂಟ್ ನಿಮ್ಗೆ ಸಿಗಲ್ಲ. ನಾನು ಹೇಳಿದ್ದೆ ನಿಮಗೆ ನಿನ್ನೆ ಹೇಳಿದ್ನಲ್ಲ, ಅದರಲ್ಲಿ ಎಷ್ಟೊಂದು ಜನ ಇವಾಗ ವಿಡಿಯೋ ಮಾಡ್ತಾರೆ, ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಾಕ್ಬಿಡ್ತಾರೆ. ಹಾಕಿದ ತಕ್ಷಣ ಅದು ಸ್ಪಾಯ್ಲರ್ ಆಗುತ್ತೆ. ಅವಾಗ ಅದು ಆ ಒಂದು ಟೀಮ್ಗೆ ಅದು ಎಷ್ಟು ಹಾರ್ಡ್ ವರ್ಕ್ ಮಾಡಿ ಎರಡು ವರ್ಷದಿಂದ 2.5 ವರ್ಷದಿಂದ ಸತತವಾಗಿ ಅವರು ಅಷ್ಟು ಒಂದು ನೀಟ್ನೆ ಅಂದರೆ ಒಂದು ಪರ್ಫೆಕ್ಷನ್ ಬರಲಿ ಅಂತ ಎಷ್ಟೊಂದು ಕೆಲಸ ಮಾಡಿದ್ದಾರೆ, ಅದಕ್ಕೊಂದು ನ್ಯಾಯ ದೊರಕಲ್ಲ. ಹಾಗಾಗಿ ಟ್ರೈನಿಂಗ್ ಅಲ್ಲ, ಅದು ಒಂದು ಕಾಮನ್ ಸೆನ್ಸ್. ನಾವು ಬಿಟ್ಕೊಟ್ಬಿಟ್ರೆ ಅದು ಸರಿ ಹೋಗಲ್ಲ ಅನ್ನೋದು. ಈಗ ಯಾರು ಕೂಡ ಯುಎಯಲ್ಲಿ ವರ್ಕ್ ಮಾಡಿರ್ತಕ್ಕಂಥವ್ರಲ್ಲಿ ನನ್ನ ಫ್ರೆಂಡ್ಸ್ಗಳು ತುಂಬಾ ಜನ ಇದ್ದಾರೆ. ಒಬ್ರು ಕೂಡ ಏನಾಯ್ತು, ಏನ್ ಬರುತ್ತಲ್ಲ ಗುರು ಬಿಡುಗರು, ಹೌದು ಏನ್ ಬರುತ್ತಲ್ಲ ಸರ್ ಬಂದ್ಬಿಡುತ್ತ, ಪ್ರತಿ ಒಬ್ರು ಹೇಳುವಂತ ಒಂದು ಕಾಮನ್ ಡೈಲಾಗ್ ಅಂದ್ರೆ ಇದೇನೆ. ಸೊ ನೀವು ಕೂಡ ಅಷ್ಟೇ ಅದ್ಭುತವಾಗಿ ಹೇಳಿದ್ರಿ. ಮತ್ತೆ ನೆನ್ನೆ ಅದೇನೆ ನಾನು ಹೇಳೋದಕ್ಕಿಂತ ಮುಂಚೆ ನೀವೇ ಹೇಳಿದ್ರಿ, ಅಂದ್ರೆ ಪೈರೇಸಿ ಮಾಡಬೇಡಿ ಹೌದು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳುವಂತ ಒಂದು ಪ್ರಯತ್ನ ಮಾಡಿದ್ರಿ ನಿನ್ನೆನೂ ಕೂಡ. ಸೊ ಅದನ್ನ ಕೇಳೋಣ ಅನ್ಕೊಂಡೆ, ಅದಕ್ಕಿಂತ ಮುಂಚೆ ನೀವೇ ಹೇಳಿದ್ರಿ. ಎಸ್, ಅಂದ್ರೆ ಸಿನಿಮಾದ ಒಂದು ಕತೆ ಅಂತೂ ನೀವು ಬಿಟ್ಕೊಂಡ್ ಕೂಡ ಈಗ ಬಂದಿರೋದ್ರಲ್ಲಿ ಒಂದು ವಿಚಾರ ಮಾಡೋಣ ಅಂತ ತಗೊಳೋದಕ್ಕೆ ಹೋದಾಗ ಫಸ್ಟ್ ಒಂದು ಟ್ರೋಲ್ ಆಗುತ್ತೆ, ಸಾಂಗ್ ಅನ್ನ ಬಿಡ್ತಾರೆ. ಅದಕ್ಕಿಂತ ಮುಂಚೆ ಒಂದು ಕುದುರೆ ಲಾಳ ಪ್ಲಸ್ ಒಂದು ಸಿಂಬಲ್ 3 ನಾಮ ಅನ್ಕೋಬೇಕಾ, ಕುದುರೆ ಲಾಳ ಅನ್ಕೋಬೇಕಾ, ಏನ್ ಅನ್ಕೋಬೇಕು ಅಂತ ಗೊತ್ತಾಗದೆ ಒಂದು ಪೋಸ್ಟರ್ ಬಿಟ್ಟಿದ್ದು. ಅದ್ರ ನೆಕ್ಸ್ಟ್ ಒಂದು UI ದಿಸ್ ಇಸ್ ನಾಟ್ ಎ AI ವರ್ಡ್, ದಿಸ್ ಇಸ್ ಎ UI ವರ್ಡ್ ಅಂದ್ಬಿಟ್ಟು ಅದ್ರದ್ದೊಂದು ಕಾನ್ಸೆಪ್ಟ್. ಅಂದ್ರೆ ನೋಡುಗರ ಕಣ್ಣಿಗೆ ಏನು ಈ ಒಂದು ಕಲ್ಕಿ ಅವತಾರ ರೂಪದಲ್ಲಿ ಬರ್ತಕ್ಕಂಥದ್ದು ಕುದುರೆಯಲ್ಲಿ ಅವರು. ಸೊ ಅದನ್ನ ಬಿಡ್ತಾರೆ. ಅದನ್ನ ಬಿಟ್ಟು ನೆಕ್ಸ್ಟ್ ಅಂದ್ರೆ ಏನೋ ಹಿಂದಿನ ಕತೆ ತೆಗಿತಾರೆ, ಹಿಂದಿನ ಏನೋ ಹೇಳ್ತಾರೆ ಅಂತ ನೋಡೋದಕ್ಕೆ ಹೋದ್ರೆ ಇದ್ದಕ್ಕಿದ್ದಂಗೆ ಬಿಟ್ರು. ಪ್ರತಿಯೊಬ್ಬರಿಗೂ 2040 ಬಿಟ್ಬಿಟ್ರು. ಜಾತಿ ಮುದ್ರೆ ಹಾಕಿಸ್ಕೋಬೇಕು ಅಂತ ಬಿಟ್ರು. ಮತ್ತೆ ಕಡ್ಡಾಯವಾಗಿ ಮೂಲಭೂತ ಸೌಕರ್ಯಗಳ ಹಕ್ಕು, ಮೊಬೈಲು ಮತ್ತೆ ಏನು ತಿನಿಸುಗಳು ಅನ್ನೋದ್ರ ಬಗ್ಗೆ ಬಿಟ್ರು. ಅಂದ್ರೆ ಏನ್ ಹೇಳೋದಕ್ಕೆ ಹೋಗ್ತಾ ಇದಾರೆ ಈ ಒಂದು ಈ ಟ್ರೈಲರ್ ಟೀಸರ್ ಇವನ್ನೆಲ್ಲ ನೋಡಿದಾಗ ಏನ್ ಅನ್ಸುತ್ತೆ ನಿಮ್ಗೆ ಆಸ್ ಎ ಆಡಿಯನ್ ಆಗಿ ಏನ್ ಅನ್ಸುತ್ತೆ? ಆಸ್ ಎ ಆಡಿಯನ್ ಆಗಿ ಇವಾಗ ನಾನು ನೋಡಿದ ಪ್ರಕಾರ ಎಷ್ಟೊಂದು ರಿಯಾಕ್ಷನ್ಸ್ ನೋಡಿದ್ದೀನಿ ನಾನು. ಸೊ ಒಬ್ಬೊಬ್ರು ಒಂದೊಂದ್ ತರ ಥಿಂಕ್ ಮಾಡ್ತಾರೆ. ಒಬ್ಬೊಬ್ರು ಏನ್ ಥಿಂಕ್ ಮಾಡ್ತಾರೆ, ಒಂದು ಬಾಳೆಹಣ್ಣಿಗೋಸ್ಕರ ನಾವು ಮುಂದಿನ ಜನರೇಷನ್ ಅಲ್ಲಿ ಇಷ್ಟು ಹೋರಾಟ ಮಾಡ್ಬೇಕಾಗುತ್ತೆ. ಸೊ ನಾವು ಈ ಒಂದು ಸೊಸೈಟಿ ಒಂದು ಪ್ರಾಸೆಸ್ ಏನಿರುತ್ತೆ ಆ ಪ್ರಾಸೆಸ್ ಪ್ರಕಾರ ಅಂದ್ರೆ ನಾವು ಹೋಗ್ಬಿಟ್ರೆ ನಮ್ತನ ನಾವು ಕೇಳಿಲ್ಲ, ನಮ್ಮ ಮಾತನ್ನ ನಾವು ಕೇಳಿಲ್ಲ ಅಂದ್ರೆ ನಮ್ಮ ಮಾತನ್ನ ನಾವು ಕೇಳಿಲ್ಲ ಅಂದ್ರೆ ಮುಂದೆ ಈ ತರ ಪರಿಸ್ಥಿತಿ ಬರ್ಬೋದೇನೋ ಅಂತ ನಾನ್ ತಿಳ್ಕೊಂಡಿದೀನಿ ವರ್ಣನ್ ನೋಡಿ. ಸೊ ಅದು ಇರ್ಬೋದು. ಇವಾಗ ಮಂಗಳ ಗ್ರಹ ಅಷ್ಟು ಹೋಗೋದು, ಅಷ್ಟು ಟೆಕ್ನಾಲಜಿ ಮುಂದೆ ಹೊರಟಿದೆ, ಬಟ್ ಪಾತಾಳಕ್ಕೆ ಬಿದ್ದೋಗ್ತಾ ಇದ್ದೀವಿ. ಸೊ ಅದರ ಚಿಕ್ಕ ಚಿಕ್ಕ ಹಿಂಟ್ನ ಕೊಟ್ಟಿದ್ದಾರೆ ಸರ್. ಅಂದ್ರೆ ಲೈಕ್
ಒಬ್ಬೊಬ್ಬರು ಒಂದೊಂದ್ ತರ ಥಿಂಕಿಂಗ್ ವೈಸ್ ಆಯ್ತು. ಅಂದ್ರೆ ಲೈಕ್ ತುಂಬಾ ಅಡ್ವಾನ್ಸ್ ಆಗಿ ಮಾಡಿದ್ದಾರೆ. ಈಗ ನಮ್ಮ ಇಮ್ಯಾಜಿನ್ ತಕ್ಕಂತೆ ಅಂದ್ರೆ ಲೈಕ್ ಒಂದು ಇಮ್ಯಾಜಿನ್ ಮಾಡ್ಕೋಬಹುದು, ಅದನ್ನ ಕಾರ್ಯರೂಪಕ್ಕೆ ತರಬೇಕು ಅಂದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ ಅದು. ಸೊ ಅದು ಆಗೋದು ಒಬ್ಬರಿಗೆ, ಅದು ಉಪೇಂದ್ರ ಸರ್ ಅವ್ರಿಗೆ. ಅದಕ್ಕೆ ಅವ್ರನ್ನ ಸೂಪರ್ ಸ್ಟಾರ್ ಅಂತ ಹೇಳೋದು. ಇನ್ನು ಉಪೇಂದ್ರ ಸರ್ ಒಂದ್ ಮಾತು ಹೇಳ್ತಾರೆ, ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಶಾರ್ಟ್ಸ್ ಬರುತ್ತೆ, ಅದನ್ನ ನೋಡಿ ಅದೊಂದು ಒಂದ್ ಮಾತು ಹೇಳ್ತಾರೆ ಇದರಲ್ಲಿ. ಅದೇ ಅರ್ಥ ಆಗಲ್ಲ, ಅರ್ಥ ಆದವರು 10 ಜನಕ್ಕೆ ಹೇಳಿ ಅಂತ ಹೇಳ್ತಾರೆ. ಅಲ್ಲ, ಅದೊಂದು ಮತ್ತೆ ಇನ್ನೊಂದು ಅದೇ ವಾರ್ನರ್ ಅಲ್ಲೇನೆ ಒಂದು ಲಾಸ್ಟ್ ಡೈಲಾಗ್ ಇದೆ, ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿ. ಅಂದ್ರೆ ಉಪೇಂದ್ರ ಅವ್ರನ್ನ ನಾವು ನೋಡಿದಾಗೆ ಪ್ರತಿ ಒಂದು ವಿಚಾರದಲ್ಲೂ ಒಂದು ರಾಜಕೀಯದ ಒಳಮುಖಗಳನ್ನ ತೋರಿಸುವಂತ ಒಂದು ಪ್ರಯತ್ನ ಮಾಡ್ತಾರೆ. ರಾಜಕೀಯದಕ್ಕೆ ನಾನ್ ಬಂದ್ರೆ ಹಿಂಗ್ ಮಾಡ್ತೀನಿ ನಾನು ಅನ್ನೋದನ್ನ ತೋರ್ಸೋದಕ್ಕೆ ಹೋಗ್ತಾರೆ. ಮತ್ತೆ ರಾಜಕೀಯದವರು ಈ ತರ ಇದಾರೆ, ಅದನ್ನ ಅರ್ಥ ಮಾಡ್ಕೊಂಡ್ರು ಅಂತ ಎತ್ತಿ ತಲೆಗೆ ಹೊಡೆದು ತೋರ್ಸೋ ತರದಲ್ಲಿ ಹೇಳುವಂತ ಒಂದು ಪ್ರಯತ್ನಗಳನ್ನೇ ಮಾಡ್ಕೊಂಡ್ ಬರ್ತಾರೆ. ನೀವು ಆಗಿನ ಕಾಲದಿಂದ ಅಂತ ತಗೊಳೋದಕ್ಕೆ ಹೋದ್ರೆ ಎ ಆಗ್ಬೋದು, ಇನ್ನು ನೆಕ್ಸ್ಟ್ ಸೂಪರ್ ಆಗ್ಬೋದು. ಸೊ ಅವ್ರ ಡೈರೆಕ್ಷನ್ ಏನ್ ಮಾಡ್ಕೊಂಡ್ ಬಂದಿದ್ದಾರೆ, ಪ್ರತಿ ಒಂದರಲ್ಲೂ ಒಂದು ಒಂದು ಹೇಳೇನಾದ್ರೂ ಬಿಟ್ಟಿರ್ತಾರೆ ರಾಜಕೀಯದ ಒಂದು. ಖಂಡಿತ. ಇವಾಗ ನೋಡಿ, ಎಷ್ಟೊಂದು ಪೊಲಿಟಿಕಲಿ ಆಯ್ತು, ಎಷ್ಟೊಂದು ಪ್ರಾಬ್ಲಮ್ಸ್ ಗಳಿದೆ ನಮ್ಮ ಸಮಾಜದಲ್ಲಿ. ಸೊ ಇವಾಗ ಎಷ್ಟೊಂದು ಟೀಕೆಗಳಾಗುತ್ತೆ ಅವ್ರ ಮೇಲೆ, ಅಂದ್ರೂ ಅದಕ್ಕೆ ತಲೆ ಕೆಡಿಸ್ಕೊಳಲ್ಲ. ಸೊ ಅದನ್ನ ಎಷ್ಟು ನೀಟಾಗಿ ಹೇಳ್ತಾ ಇದ್ದಾರೆ, ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಒಂದು ಬೆಲೆ ಜಾಸ್ತಿ ಅನ್ನೋ ರೀತಿಲಿ ಹೇಳಿದ್ದಾರೆ. ಸೊ ಆ ತರ ತುಂಬಾ ಕಂಟೆಂಟ್ಸ್ ಇರ್ಬೋದು ಈ ಮೂವಿಲಿ. ಇನ್ನು ನಾವು ಅರ್ಥ ಮಾಡ್ಕೊಂಡು ನಮ್ಮ ಜೀವನದಲ್ಲಿ ಈ ತರ ಪರಿಸ್ಥಿತಿ ಬರಬಾರ್ದು ಅನ್ನೋದು ಇರ್ಬೋದು. ಸೊ ಅರ್ಥ ಮಾಡ್ಕೊಳ್ಳಿ ಅನ್ನೋ ತರ ತಲೆಯಲ್ಗೂ ಹೊಡೆದು ಹೇಳಿರ್ಬೋದು. ಸೊ ತುಂಬಾ ರೀತಿಲಿ ನಮ್ಗೆ ಹೇಳಕ್ ಕೊಟ್ಟಿರ್ಬೋದು ಸರ್. ಸೊ